ಇಲ್ಲಿ ಒಂದು ಪಿಲ್ಲರ್, ಸ್ಟೀಲ್ ಪಿಲ್ಲರು ನಾಗಾವಾರದಲ್ಲಿ ಪಾಪ ಒಬ್ಬರು ಗದಗ ಮತ್ತು ಹೆಣ್ಮಗಳು ಧಾರವಾಡ ಹಾದು ಹೋಗುವಂಥ ಒಂದು ಸಂದರ್ಭದಲ್ಲಿ ಅವರು ನಿರ್ಮಿಸಿರುವಂಥದ್ದು ಕುಸಿದು ಬಿದ್ದು ತಲೆ ಮೇಲೆ ಬಿದ್ದು ಸಾವಾಗಿದೆ. ಅತ್ಯಂತ ದುರದೃಷ್ಟಕರ. ಅದಕ್ಕೆ ಏನು ಕಾರಣ, ಯಾರು ಕಾಂಟ್ರಾಕ್ಟ್ರು, ಏನು ಅದೆಲ್ಲವನ್ನು ಕೂಡ ಕೂಡಲೇ ತನಿಖೆಯನ್ನು ಮಾಡಿ ಸಂಬಂಧಿತ ಜವಾಬ್ದಾರರ ಮೇಲೆ ಕೇಸನ್ನು ಹಾಕೋಕ್ಕೆ ಈಗಾಗಲೇ ಹೇಳಿದ್ದೇನೆ. ಮತ್ತು ಇಬ್ಬರು ತೀರು ಹೋದವರಿಗೆ ಪರಿಹಾರವನ್ನು ಮೆಟ್ರೋನು ಕೊಡ್ತದೆ, ಮೆಟ್ರೋ ತನ್ನ ಸಂಸ್ಥೆಯಿಂದ ಕೊಡ್ತದೆ. ನಾನು ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ನಿಂದ 10 ಲಕ್ಷ ರೂಪಾಯಿಯನ್ನು ಕೊಡ್ತಾ ಇದ್ದೀನಿ. ಕಾಮಲೆ ಕಣ್ಣಿನಿಂದ ಎಲ್ಲವನ್ನೂ ನೋಡಿದೆ. ಅವ್ರ ಕಾಲದಲ್ಲಿ ಏನೆಲ್ಲ ಆಕ್ಸಿಡೆಂಟ್ ಆಗಿದೆ ಅದಕ್ಕೆಲ್ಲನೂ ಅವ್ರು ಇರುವಾಗ 100% ಅಂತಂದು ಹೇಳೋಕ್ಕಾಗತ್ತೆ. ಕಾಮಗಾರಿಗಳು ನಡೀಬೇಕಾದ್ರೆ ಇಬ್ಬರು ಮರಣ ಹೊಂದಿರತಕ್ಕಂಥದ್ದೇನಿದೆ, ಇದು ಆಗಬಾರ್ದಾಗಿತ್ತು. ಆದರೆ ನಾನು ಆ ಕೆಲಸ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಹೇಳ್ತಕ್ಕಂಥದ್ದು, ಪ್ರತಿನಿತ್ಯ ಲಕ್ಷಾಂತರ ಜನ ಓಡಾಡ್ತಕ್ಕಂಥ ಒಂದು ಭಾಗದಲ್ಲಿ ತಮ್ಮ ಒಂದು ಕೆಲಸ ನಿರ್ವಹಣೆ ಮಾಡ್ತೀರಿ. ಈ ಯೋಜನೆಗೆ ಭಾಳ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳದೇ ಇದ್ದರೆ ಈ ರೀತಿಯ ಅಪಘಾತಗಳ ಮುಖಾಂತರ ಕುಟುಂಬಗಳು ಅನಾಹುತವಾಗ್ತಕ್ಕಂಥ ಕಾಣ್ತೀವಿ. ಈಗ ನೋಡಿ, ಆ ಅನಾಹುತದಲ್ಲಿ ಈಗ ಒಂದು ಮದುವೆಯಾಗಿರ್ತಕ್ಕಂಥ ಹೆಣ್ಣುಮಗಳು ಉಳ್ಕೊಂಡಿದ್ದಾಳೆ, ಒಂದು ಮಗು ಉಳ್ಕೊಂಡಿದೆ, ಇನ್ನೊಂದು ಮಗು ಗಂಡ ತೀರ್ಕೊಂಡಿದ್ದಾರೆ. ಆ ಚಿಕ್ಕ ವಯಸ್ಸಿನಲ್ಲಿ ಅವ್ರ ಬದುಕೇನಾಗಬೇಕು? ಅದರಿಂದ ಸರ್ಕಾರ ಇಂಥ ಒಂದು ವಿಷಯಗಳನ್ನು ಲಘುವಾಗಿ ತಗೊಳ್ಳೋದು ಬೇಡ. ಇವತ್ತು ಆ ಕಾಂಟ್ರಾಕ್ಟ್ಗಳು ಯಾರಿದ್ದಾರೆ ಆ ಭಾಗದಲ್ಲಿ ಆ ಯೋಜನೆ ಕೆಲಸ ಮಾಡೋರು ಮುಂಜಾಗ್ರತೆ ಕ್ರಮಗಳನ್ನು ಎಲ್ಲ ರೀತಿ ತೆಗೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರುಗಳಿಗೆ ಸೂಚನೆ ಕೊಡಬೇಕು. ಅದಕ್ಕೆ ಆ ಕುಟುಂಬಕ್ಕೂ ಸೂಕ್ತ ಪರಿಹಾರನೂ ಕೊಡಬೇಕಿಲ್ಲ ದೊಡ್ಡ ಮಟ್ಟದಲ್ಲಿ. ಯಾಕೆಂದ್ರೆ ಆ ವ್ಯಕ್ತಿನೂ ಒಳ್ಳೆ ಕೆಲಸದಲ್ಲಿ ಇದ್ದಂಥವ್ರು, ಧಾರವಾಡದ ಮೂಲದವರು ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಏನು ಬಂದಿದೆ. ತಕ್ಷಣ ಆ ಕುಟುಂಬದ ಪರಿಸ್ಥಿತಿಗಳೇನಿದೆ ಅದಕ್ಕೂ ದೊಡ್ಡ ಮಟ್ಟದ ಪರಿಹಾರ ಕೊಡೋದು ಅಷ್ಟೇ ಅಲ್ಲ, ಪರಿಹಾರದಿಂದ ಜೀವ ವಾಪಸ್ ತರಲಿಕ್ಕಾಗಲ್ಲ. ಆದರೆ ಇವತ್ತು ಇಂಥ ಘಟನೆಗಳಿಗೆ ಅವಕಾಶ ಕೊಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಕಳಪೆ ಕಾಮಗಾರಿ ಕಾರಣ ಇರ್ಬೋದಾ? ಏನು ಕಳಪೆ ಕಾಮಗಾರಿ ಎಲ್ಲ ಹಿಂದೇನೋ ಒಂದು ಬಾರಿ ಆಗಿದೆ. ಇಲ್ಲಿ ಕಳಪೆ ಕಾಮಗಾರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಮೇಲೆ ಕೆಲಸಗಳು ನಡೀತಿದ್ದಾಗ ತಳಗಡೆ ಜನ ಓಡಾಡ್ತಾರೋ ಏನಿರ್ತಾರೆ, ಅಲ್ಲಿ ಮೇಲ್ಗಡೆ ಯಾವುದಾದ್ರೂ ದೊಡ್ಡ ಹೆವಿ ಪರ್ಟಿಕ್ಯುಲರ್ ಮೆಟೀರಿಯಲ್ಸು ಅವರೇನು ಜೋಡಿಸ್ತಾರೆ, ಆ ಸ್ಟೀಲ್ ರಾಡ್ ಬಿದ್ದಿರತಕ್ಕಂಥದ್ದು ತಳಗೆ, ಅದು ಅಂಥ ಸಮಯಗಳನ್ನು ಅದಕ್ಕೋಸ್ಕರಲೇ ಸಾರ್ವಜನಿಕರು ಓಡಾಡ್ತಕ್ಕಂಥ ಸಮಯದಲ್ಲಿ ಭಾಳ ಎಚ್ಚರಿಕೆ ಇರಬೇಕು. ಯಾಕೆಂದರೆ ತಳಗಡೆ ಪ್ರತಿನಿತ್ಯ ಮೂಮೆಂಟ್ ಇದೆ, ಮೇಲ್ಗಡೆ ಕೆಲಸ ಮಾಡ್ತಾ ಇದ್ದಾರೆ. ಸೇಫ್ಟಿ ಪ್ರಿಕಾಷನ್ ತಗೊಳ್ಳದೆ ನೆಗ್ಲಿಜೆನ್ಸಿಂದ ಇದಾಗಿರ್ತಕ್ಕಂಥ. So first of all, it's extremely heartbreaking, to hear about this incident. A 30-year-old woman and her child, her 2-year-old child, have succumbed to injuries and they have died. Until now, there were deaths happening because of potholes, in spite of the High Court government telling this Karnataka BJP government to get their act together. But now, a metro pillar, for God's sake, which is supposed to last hundreds of years, has fallen. I heard that they have registered a case in Batrayanpura police station against the BMRCL officials. But I think the BJP government, especially the Chief Minister, is directly responsible for this. Because the Bangalore development portfolio is under the Chief Minister. And it's not just negligence, it's not just a random pothole or something fallen down a wall, but people have died. You can clearly see the kind of terrible work that has happened when this construction of a pillar of this, it clearly shows how corrupt, inefficient and careless this Karnataka BJP state government is. And it's extremely disturbing. And I think we all the Chief Minister just should resign, because he's directly responsible for these 2 deaths.